ಚೈತ್ರ ಅವರು ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾರೆ. ಅಲ್ಲಿ ಯಾರನ್ನಾರು ಹೊರಗಡೆಯಿಂದ ಅಟ್ಲೀಸ್ಟ್ ಮಾಸ್ಕ್ ಕಾಕಾರಕ್ಕೆ ಕಳಿಸ್ಬೇಕು ತಾನೆ, ಹೋಗ್ರಪ್ಪ ಎತ್ಕೊ ಬರಪ್ಪ ಅಂತ. ಅದು ಮೈಕಲ್ ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸ್. ಆಯ್ತಾ, ನಾನು ಪ್ರೀತಿಗೆ ಸೋಲ್ತೇನೆ, ನಾನು ಪ್ರೀತಿ ಮಾಡ್ತೇನೆ, ನಾನು ಪ್ರೀತಿಸ್ತೇನೆ, ನಾನು ಅವ್ರಿಗೆ ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಲ್ಲ, ನಾನು ಏನೂ ಹೇಳಲ್ಲ ಅಂತ ಹೇಳೋರು ಅದನ್ನು ಹೇಳ್ಬೇಡಿ, ಅದನ್ನು ಪ್ರೂವ್ ಮಾಡಿ ತೋರಿಸಿ ಫಸ್ಟು. ಆಯಿತಾ? ಸೊ ಚೈತ್ರ ಅವ್ರು ಇದ್ದೀರಾ, ಮ್ಯಾಕ್ಸಿಮಮ್ ಚೈತ್ರ ಅವ್ರಿಗೆಲ್ಲ ಹಾಕೊಂಡು ಗುಮ್ಮಿರೋರು. ಯಾಕಂದರೆ ಅವ್ರಿಗೆ ಹೋಗ್ಬೇಕಾಗಿದ್ದು ಈ ವಾರದ ಟಾಸ್ಕ್ ನೋಡಿದ್ರೆ, ಅವ್ರು ಆಡಿದ ರೀತಿ ತೀರು ನೋಡಿದ್ರೆ ಹುಟ್ಟು ಅವರೇ ಆಲ್ಮೋಸ್ಟ್ ಕಳಪೆ ಆಗೋ ಥರ ಇದ್ದಿದ್ದು. ಗಿಳ್ಪೆ ಬಿದ್ಬಿಡುತ್ತೆ ಅಂತ ಏನು ಮಾಡಿದ್ರೆ ಹೋಗ್ಬಿಟ್ಟು ಅವಮ್ಮ ಬಿದ್ಬಿಡ್ತಾ. ಎಪಿಸೋಡ್ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ನಿನ್ನೆ ಡಿಸ್ಕಂಟಿನ್ಯೂ ಆದಂತಹ ಡ್ಯಾನ್ಸಿಂಗ್ ಶೋ ಇಂದ. ಹಾಗೆ ಮಿಕ್ಕಿದಂಥ ಜೋಡಿಗಳು ಕೂಡ ಡ್ಯಾನ್ಸ್ ಮಾಡ್ತಾರೆ. ಆ್ಯಂಡ್ ಅದ್ರ ಬೇಸಿಸ್ ಮೇಲೆ ರಾಮಾಚಾರಿ ಜೋಡಿ ಬಂದಿದ್ದಂಥವರು ಯಾರು ಫಸ್ಟು ಸೆಕೆಂಡು ಅಂತ ಹೇಳ್ಬಿಟ್ಟು ಡಿಸಿಷನ್ನ ಕೊಡ್ತಾರೆ. ಆ್ಯಂಡ್ ಫೇರ್ ಆಗಿತ್ತು, ಯಾವುದೋ ಅಲ್ಲೇನೋ ತಾರತಮ್ಯ ಏನೋ ಮಾಡಿರಲಿಲ್ಲ, ಡಿಸಿಷನ್ ಎಲ್ಲರಿಗೂ ಒಪ್ಪಿಗೆ ಆಯಿತು. ಆ್ಯಂಡ್ ಟೇಬಲ್ ಟಾಪಲ್ಲಿ ಹನುಮಂತು ಹಾಗೂ ಗೌತಮಿ ಅವರು ಟಾಪಲ್ಲಿದ್ದರು, 600 ಪಾಯಿಂಟ್ಗಳನ್ನ ತಗೊಂಡು. ಹಾಗೆ ನೆಕ್ಸ್ಟ್ ಬಂದರೆ ಭವ್ಯ ಹಾಗೂ ತ್ರಿವಿಕ್ರಮ್ ಅವರು ಸೆಕೆಂಡಲ್ಲಿದ್ದರು. ಆಯಿತಾ, ಇವರಿಬ್ಬರಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಕೊಡ್ತಾರೆ. ಗೌತಮಿ ಹಾಗೂ ಹನುಮಂತವರು, ಗೌತಮಿ ಅವರು ಅದು ಎಷ್ಟು ಅಳ್ತಾರಪ್ಪ, ಅದೇನು ಕಣ್ಣಲ್ಲಿ ಅದೆಷ್ಟು ನೀರಿನ ಟ್ಯಾಂಕ್ನೇ ಇಟ್ಕೊಂಡಿರಂಗವ್ರೆ. ಒಂದು ಮಾತಾಡೋಕ್ಕಿಂತ ಮುಂಚೆ ಹೇಳ್ತಾರೆ, ಅಯ್ಯೋ ನಾನು ಈ ಥರ ಡಿಸಿಷನ್ ತಗೋಬಾರ್ದಾಗಿತ್ತು ಅವತ್ತು, ನನಗೆ ಇವಾಗಲೂ ಗಿಲ್ಟ್ ಕಾಡ್ತದೆ, ನನಗೆ ಈಗಲೂ ಗಿಲ್ಟ್ ಕಾಡ್ತದೆ. ಟೇಬಲ್ ಟಾಪಿಗೆ ಹೋದ್ರೂ ಗಿಲ್ಟ್ ಕಾಡ್ತದೆ. ಡೋನಿ ಬಂದಿರಲ್ಲಿ ಕಾಡೋದು ಏನೂ ಕಾಡ್ತಾ ಇರಲಿಲ್ಲ. ನಾನು ತಗೊಂಡು ಡಿಸಿಷನ್ನೇ ಕರೆಕ್ಟಾಗಿತ್ತು, ನಾನು ಕರೆಕ್ಟಾಗಿ ತಗೊಂಡಿದ್ದೀನಿ ಅಂತ ಅನ್ಸೋದು. ಸೊ ಮನುಷ್ಯಂಗೆ ಹಂಗೆ. ಆಯಿತಾ, ಅವನು ಮಾಡಿದಂತಹ ಡಿಸಿಷನ್ನು ತಪ್ಪು ಯಾವಾಗ ಅಂತ ಗೊತ್ತಾಗೋದು ಅಂದರೆ ಅದು ರಾಂಗ್ ಅಂತ ಪ್ರೂವ್ ಆದಾಗ. ಇಲ್ಲ ಅಂದರೆ ಆ ಡಿಸಿಷನ್ ತಪ್ಪಂತಾನೆ ಅನ್ಸೋದಿಲ್ಲ ಅವನಿಗೆ, ಕರೆಕ್ಟಾಗಿ ತಗೊಂಡಿದ್ದ ಗುರು ಅಂತ. ಅದೇ ವಾಸ್ತವ ಕೂಡ. ಬಟ್ ಎಲ್ಲ ಸಿಚುವೇಶನಲ್ಲೂ ಹಂಗಾಗಲ್ಲ. ಆಯಿತಾ, ಕೆಲವು ವಿಚಾರಗಳನ್ನ ಮಾನವೀಯತೆಯಿಂದ ಯೋಚನೆ ಮಾಡಬೇಕಾಗುತ್ತೆ. ಮಾನವೀಯತೆಯಿಂದ ಬಿಟ್ಟು ಹೋದಾಗ ನಮಗೆ ಕಾಡೋದೇ ಈ ಥರ ಗಿಲ್ಟ್ಗಳು. ಆಯಿತಾ, ಅಯ್ಯೋ ನಾನು ಸ್ಟ್ರಾಂಗ್ ಕಂಟೆಂಟರ್ನೇ ಜೊತೆ ಬೇಕು, ಅವ್ರ ಜೊತೆನೇ ಜೋಡಿ ಆಗಬೇಕು, ಅವ್ರ ಜೊತೆನೇ ಆಡಬೇಕು ಅಂತ ಅನ್ಕೊಳ್ಳೋದು ತಪ್ಪಲ್ಲ. ಆದರೆ ಬಂದನ್ನ ಸ್ವೀಕಾರ ಮಾಡೋದು ಬಿಟ್ಬಿಟ್ಟು ನಂಗೆ ಅದೇ ಬೇಕು ಅಂತ ಕೂತ್ಕೊಳ್ಳೋದಿದೆಯಲ್ಲ, ಅದು ತಪ್ಪು. ಸೊ ಆ ಥರದ್ದು ಕೆಲವು ವಿಚಾರದಲ್ಲಿ ಗಿಲ್ಟ್ ಆಗುತ್ತೆ. ಆ್ಯಂಡ್ ಧನ್ರಾಜ್ ಅವ್ರದ್ದು ಫಸ್ಟ್ ನೈಟು ಸ್ಟೋರಿ ಏನು ಗುರು ಅಷ್ಟೊಂದು ವಿಚಿತ್ರವಾಗೈತೆ. ಊದ್ಗಡ್ಡಿಗೆ ಬಾಂಬ್ ಗಿಂಬೆಲ್ಲ ಹಾಕಿ ಸಿಗಿಸ್ಬಿಟ್ಟಿದ್ರಂತೆ, ಫ್ಯಾನ್ ರೆಕ್ಕೆ ಇರಲಿಲ್ವಂತೆ, ಆಮೇಲೆ ಬಾಗ್ಲಿಗೆ ಚಿಲ್ಕನೇ ಇರಲಿಲ್ವಂತೆ, ಕಿಟಕಿಗೆ ವಿಂಡೋನೇ ಇರಲಿಲ್ವಂತೆ. ಹಿಂಗೆ ಎಲ್ಲಿಗೆ ಹೋಗಿದ್ರು ಗುರು? ಯಾವ್ದಾರ ಪಾಳ್ ಬಿದ್ದಿರೋ ಮನೆಗೆ ಹೋಗಿದ್ರು, ಏನು ಮನೇಲೇ ಇದ್ರೋ? ಏನು ಅವ್ರು ಹೇಳ್ತಾರೆ, ಒಂದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಯಾವುದೋ ಪಾಳ್ ಬಿದ್ದಿದ್ದು ಮನೆಗೆ ಹೋಗಿದ್ರೇನೋ ಅನ್ನೋ ರೇಂಜಿಗೆ ಹೇಳ್ತವ್ರೆ. ಆಮೇಲೆ ಟೈಮಿಂಗ್ಸು ಶಾಸ್ತ್ರ ಅದೇನೋ ನೋಡ್ಕೊಡ್ತಾರೆ. ಗೊತ್ತಿರೋರು ಗೊತ್ತು ಗುರು, ನಮಗೆ ಹೆಂಗೆ ಗೊತ್ತು, ನಮ್ಗೆ ಹೇಳಿದ್ರೆ. ಆಮೇಲೆ ಸೊ ಕ್ಯಾಪ್ಟನ್ಸಿ ಟಾಸ್ಕಿಗೆ ಭವ್ಯ ಮತ್ತು ತ್ರಿವಿಕ್ರಮ್ ಜೋಡಿ ಹಾಗೂ ಹನುಮಂತು ಹಾಗೂ ಗೌತಮಿ ಅವರ ಜೋಡಿ ಸೆಲೆಕ್ಟ್ ಆಗುತ್ತೆ. ಆ್ಯಂಡ್ ಭವ್ಯ ಅವರು ತ್ರಿವಿಕ್ರಮ್ ಅವರು ತುಂಬ ಚೆನ್ನಾಗಿ ಆಡಿ ಟಾಸ್ಕನ್ನು ಗೆಲ್ತಾರೆ. ಹಾಗೆ ಭವ್ಯ ಅವರು ಕ್ಯಾಪ್ಟನ್ ಆಗ್ತಾರೆ. ಏನಂದರೆ ನಿಮ್ಮ ಇಬ್ಬರಲ್ಲಿ ಯಾರು ಕ್ಯಾಪ್ಟನ್ ಆಗಬೇಕು ಈ ವೀಕ್ ಅಂತ ಬಿಗ್ ಬಾಸ್ ಕೇಳಿದಾಗ, ಸೊ ತ್ರಿವಿಕ್ರಮ್ ಅವರು ಭವ್ಯ ಅವರು ಆಗಲಿ ಅಂತಾರೆ, ಹಾಗೆ ಹನುಮಂತು ಅವರು ಗೌತಮಿ ಅವರು ಆಗಲಿ ಅಂತಾರೆ. ಯಾಕಂದರೆ ಅದು ನ್ಯಾಯವಾದಂಥದ್ದು. ಯಾಕಂದರೆ ಇಬ್ಬರೂ ಒಂದೊಂದ್ಸತಿ ಕ್ಯಾಪ್ಟನ್ ಆಗಿದ್ರು, ಬಿಟ್ಕೊಟ್ರು ಒಂದ್ಸತಿ ಏನಾಗ್ತಿರಲಿಲ್ಲ. ಆದರೆ ಅಲ್ಲಿ ಜೋಡಿಲಿ ಇಬ್ಬರೂ ಕ್ಯಾಪ್ಟನ್ ಆಗಿಲ್ಲದೆ ಇದ್ದವ್ರು ಏನಾದ್ರು ಇದ್ದಿದ್ದಿದ್ರೆ ಅದು ಅಲ್ಲೇ ವಾರ ಆಗಿಬಿಟ್ಟಿರೋದು. ಆಯಿತಾ, ವಾರ ಪೂರ್ತಿ ಜೋಡಿ ಆಗಿದ್ದವರು ಇವಾಗ ಅಲ್ಲಿ ಜಗಳ ಆಡ್ಕೊಂಡು ಆಚೆ ಬರೋಂಗೆ ಆಗ್ಬಿಟ್ಟಿರೋದು. ಗೋಲ್ಡ್ ಸುರೇಶ್ ಅವರು, ಅನುಷಾ ಅವರು, ಹಾಗೆ ಚೈತ್ರ ಕುಟೂರವರು ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆವಾಗ ಚೈತ್ರ ಅವರು ಒಂದು ಮಾತಾಡ್ತಾರೆ, ಏನಂದರೆ ನಾನು ಪ್ರೀತಿಗೆ ಸೋಲ್ತೇನೆ ಅಂತ ಅಂತಾರೆ. ಯಾವ ಪ್ರೀತಿಗೆ ಸೋಲ್ತಾರೋ? ಆಯಿತಾ, ಅದೇನು ಸುಮ್ಮನೆ ಬುಡು ಬಾಣವ ಅಂದರೆ ಹಾಕೊಂಡು ಬಿಡ್ತಾನೇ ಇರೋದ. ಸುಮ್ಗೆ ಅದು ಹೆಂಗೆ ಗೊತ್ತಾ, ಜಾಸ್ತಿ ಡೌಗಳು ಮಾಡೋಕ್ಕೆ ಹೋದರೆ ಅಜೀಬಾಗಿ ಹೋಗುತ್ತೆ. ಆಯಿತಾ, ಹೇಳೋದ್ರಲ್ಲಿ ಒಂಚೂರು ಅರ್ಥ ಇರಬೇಕಂದ್ರೆ ಹಂಗೆ ನಡ್ಕೊಂಡಾಗಲೇ ಗೊತ್ತಾಗೋದು. ಆಯಿತಾ, ಮಾತಲ್ಲಿ ಹೇಳೋದಕ್ಕಿಂತ ಈ ಥರ ವಿಚಾರಗಳು, ನನಗೆ ಪ್ರೀತಿಗೆ ಸೋಲ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ಇದೆಲ್ಲ ಓಬಿರಾಯಿಂಗ್ ಕಾಲದಿಂದನೂ ರಾಜಕಾರಣಿಗಳು ಅವರು ಇವರು ಎಲ್ಲ ಪುಂಕೊಂಡೇ ಬಂದವ್ರೆ. ಆಯಿತಾ, ಅದನ್ನು ಏನು ಗೊತ್ತಾ, ಈ ಥರ ವಿಚಾರಗಳನ್ನ ಹೇಳೋದಲ್ಲ, ಅದನ್ನು ಪ್ರೂವ್ ಮಾಡಬೇಕು, ಹಂಗೆ ನಡ್ಕೊಂಡು ತೋರಿಸ್ಬೇಕು. ಆಯಿತಾ, ನಾನು ಪ್ರೀತಿಗೆ ಸೋಲ್ತೇನೆ, ನಾನು ಪ್ರೀತಿ ಮಾಡ್ತೇನೆ,
ನಾನು ಪ್ರೀತಿಸ್ತೇನೆ, ನಾನು ಅವ್ರಿಗೆ ಯಾರ ಬಗ್ಗೆನೂ ಕೆಟ್ಟದ್ದು ಮಾತಾಡಲ್ಲ, ನಾನು ಏನೂ ಹೇಳಲ್ಲ ಅಂತ ಹೇಳೋರು ಅದನ್ನು ಹೇಳ್ಬೇಡಿ, ಅದನ್ನು ಪ್ರೂವ್ ಮಾಡಿ ತೋರಿಸಿ ಫಸ್ಟು, ಆಯಿತಾ? ಪುಂಗು ಅಂದರೆ ಎಲ್ಲರೂ ಹೇಳ್ತಾರೆ. ಆಮೇಲೆ ಚೈತ್ರ ಅವರು ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾರೆ. ಅಲ್ಲಿ ಯಾರನ್ನಾರು ಹೊರಗಡೆಯಿಂದ ಅಟ್ಲೀಸ್ಟ್ ಮಾಸ್ಕ್ ಕಾಕಾರಕ್ಕೆ ಕಳಿಸ್ಬೇಕು ತಾನೆ, ಹೋಗ್ರಪ್ಪ ಎತ್ಕೊಬರಪ್ಪ ಅಂತ. ಅದು ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ ಬಿಗ್ ಬಾಸ್. ಹೋಗಿ ಗೌತಮಿ ಅವರೇ ಹೋಗಿ ಅಲ್ಲಿ ಚೈತ್ರಂಗೆ ಹೆಲ್ಪ್ ಮಾಡಿ. ಚೈತ್ರಂಗೆ ಹೆಲ್ಪ್ ಮಾಡೋಕ್ಕೆ ಅವ್ರು ಮುಖ ತೊಳ್ಕೊತವ್ರೆ, ಅಲ್ಲಿ ಯಾರೋ ಕೈ ಏಟಾಕ್ಬಿಟ್ಟು ಮುಖ ತೊಳ್ಕೊಳಕ್ಕೆ ಟ್ರೈ ಮಾಡಿದವ್ರೆ. ಹೋಗಿ ಮುಖ ತೊಳ್ಕೊಡಿ ಅಂದಂಗೆ ಅಲ್ಲಿ ಬಿದ್ದಿರೋರಿಗೆ ಹೋಗ್ಬಿಟ್ಟು ಹೆಲ್ಪ್ ಮಾಡಿ ಅಂದರೆ ಏನು ಮಾಡ್ತಾರೆ ಹೆಲ್ಪ? ಅದು ಅನ್ಕಾನ್ಷಿಯಸ್ ಆಗಿ ಬಿದ್ದಿರೋರಿಗೆ. ಸೊ ಈ ಥರ ವಿಚಾರದಲ್ಲಿ ಸ್ವಲ್ಪ ಕರುಣೆ ತೋರಿಸ್ಬೇಕು ಬಿಗ್ ಬಾಸು. ಸ್ವಲ್ಪ ಈ ಥರ ಎಲ್ಲ ಟಫ್ ಆಗೆಲ್ಲ ಆಡೋಕ್ಕೆ ಹೋಗ್ಬಾರ್ದು, ಆಯಿತಾ? ಆಮೇಲೆ ಬಿಗ್ ಬಾಸ್ ಅವರು ಅಲ್ಲಿ ಚೈತ್ರ ಅವರು ಎದ್ದೇಳಲ್ಲ, ಅವಾಗ ಹೇಳ್ತಾರೆ ಕನ್ಫೆಕ್ಷನ್ ರೂಮ್ ಕರ್ಕೊಬನ್ನಿ ಅಂತಾರೆ. ಇದು ಬಿಗ್ ಬಾಸೂ ಇಲ್ಲ ಏನೂ ಇಲ್ಲ, ಕನ್ಫೆಕ್ಷನ್ ರೂಮಿಗೆ ಕರ್ಕೊಬನ್ನಿ ಅಂತಾರೆ. ನೀವು ಸ್ವಲ್ಪ ದಿನ ಅವ್ರ ಯಾಕ್ರಲ್ಲಿ ಹೆಂಗೆ ಆಡ್ತೀರಾ, ಏನರಲ್ಲಿ ನಿಮ್ಗೆ ಬಂದಿದೆ ಅಂತ ಅಂದ್ಬಿಡ್ತಾರೆ. ಫಸ್ಟೆಲ್ಲ ಅವರನ್ನು ಕನ್ಫೆಕ್ಷನ್ ರೂಮ್ಗೆ ಕರೆದುಕೊಂಡು ಬನ್ನಿ ಅಂತ ಈ ಥರ ವಾಯ್ಸಲ್ಲಿ ಮಾತಾಡೋರು. ಇವಾಗ ಕರ್ಕೊಬರಲ್ಲ ಕೂತ್ಕೊಳ್ರಲ್ಲ, ಯಾಕ್ರಲ್ಲಿ ಹೆಂಗೆ ಆಡ್ತೀರಾ, ನಾನು ಬಿಗ್ ಬಾಸು, ಕೂತ್ಕೊಳ್ಳಿ, ಆ ಕಡೆ ಕೂತ್ಕೊಳ್ಳಿ, ನೀನು ಎಲ್ಲೋಗಿದ್ದಿಲ್ಲ ಬಾರ್ಲ ಇಲ್ಲಿ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ ಅನಿಸುತ್ತೆ ಬಿಗ್ ಬಾಸು. ಅದು ಒಂಥರ ಮಜಾ ಇರುತ್ತೆ, ಕೇಳಬೇಕು ಗುರು ಅನಿಸುತ್ತೆ. ಆಮೇಲೆ ಆಮೇಲೆ ಕಳಪೆ ಹಾಗೂ ಉತ್ತಮ ನಿರ್ಧಾರ ತಗೊಳ್ಳೋದು ಬರುತ್ತೆ. ಸೊ ಚೈತ್ರ ಅವ್ರು ಇದ್ದೀರಾ, ಮ್ಯಾಕ್ಸಿಮಮ್ ಚೈತ್ರ ಅವ್ರಿಗೆಲ್ಲ ಹಾಕೊಂಡು ಗುಮ್ಮಿರೋರು. ಯಾಕಂದ್ರೆ ಅವ್ರಿಗೆ ಹೋಗ್ಬೇಕಾಗಿದ್ದು ಈ ವಾರದ ಟಾಸ್ಕ್ ನೋಡಿದ್ರೆ, ಅವ್ರು ಆಡಿದ ರೀತಿ ತೀರು ನೋಡಿದ್ರೆ ಹುಟ್ಟು ಅವರೇ ಆಲ್ಮೋಸ್ಟ್ ಕಳಪೆ ಆಗೋ ಥರ ಇದ್ದಿದ್ದು. ಗಿಳ್ಪೆ ಬಿದ್ಬಿಡುತ್ತೆ ಅಂತ ಏನು ಮಾಡಿರ ಹೋಗ್ಬಿಟ್ಟು ಅವಮ್ಮ ಬಿದ್ಬಿಡ್ತಾ. ನಾನಿವಾಗ ಹಿಂಗೆ ಆರಾಮಾಗಿದ್ದರೆ ನನ್ನ ಕಳಪೆ ಹಾಕ್ಬಿಟ್ಟು ಜೈಲಿಗೆ ಕಳಿಸ್ಬಿಡ್ತಾರೆ ಅಂದ್ಬಿಟ್ಟು ತಲ್ಸೋದು ಬಿದ್ದೋಗಂಗೆ ಏನಾರು ಆ್ಯಕ್ಟ್ ಮಾಡಿಬಿಡ್ತಾ ಅಂತ ನೀವಮ್ಮ. ನಂಗೆ ಯಾಕೋ ಡೌಟ್ ಗುರು. ಅದು ವಾರ ಪೂರ್ತಿ ಚೆನ್ನಾಗಿದ್ಬಿಟ್ಟು ಇವತ್ತು ಹೋಗಿ ಬಿದ್ದೋಗೋದು ಅಂದರೆ ಕರೆಕ್ಟಾಗಿ ಕಳಪೆ ಕೊಡೋ ಟೈಮಲ್ಲಿ ಹೋಗಿ ಬಿದ್ದೋಗೋದು ಅಂದರೆ ಹೆಂಗಿದು, ಹೆಂಗೆ ಸಾಧ್ಯ? ಏನಪ್ಪ, ಇದ್ರೂ ಇರ್ಬೋದು, ನನ್ನ ಮಾತೇ ನಿಜ ಅಂತಲ್ಲ, ಇದ್ದರೂ ಇರಬಹುದು. ಚೈತ್ರ ಅವರು ನೆಕ್ಸ್ಟ್ ಲೆವೆಲ್ಲು. ಹಿಂಗೆ ಯೋಚನೆ ಮಾಡಿದ್ರೂ ಮಾಡ್ಬೋದು. ಪಾಪ ಅವರಿಂದ ಧನರಾಜ್ ಕಡೆ ತಿರ್ಕೊಂಬಿಡ್ತು. ಸೊ ಈ ಮೋಕ್ಷಿತ್ ಅವರು ಧನರಾಜ್ ಅವ್ರ ಕಾಳ್ಗೆ ಅಂತೂ ಪೀಕಿಗೆ ಹೊರಟೋಗ್ಬಿಡ್ತು. ಆ ಕಡೆಯಿಂದ ಇವ್ರು ಕಿರುತ್ತಾರೆ, ಈ ಕಡೆಯಿಂದ ಅವ್ರು ಕಿರುತ್ತಾರೆ. ಈ ಧನರಾಜ್ ಅವರು ಮೋಕ್ಷಿತ್ ಅವ್ರ ಕಾಳ್ಗೆ ಅಂತೂ ಫುಲ್ ಪೀಕಿಗೆ ಹೋಗ್ಬಿಡ್ತು. ಆ ಕಡೆಯಿಂದ ಅವ್ರು ಕಿರುತ್ತಾರೆ, ಈ ಕಡೆಯಿಂದ ಇವ್ರು ಕಿರುತ್ತಾರೆ. ಮೋಕ್ಷಿತ್ ಅವ್ರಂತೂ ಅರ್ಥ ಆಯ್ತಾ ಅಂದ್ಕೊಂಡು ಇವ್ರು ಕಿರುತ್ತವ್ರೆ. ಅಲ್ಲಿ ಕೂತಿರೋರು ಒಬ್ರಾರ ಎದ್ಬಿಟ್ಟು ಬಿಡಿ ಹೋಗ್ಲಿ ಆಯಿತು ಹೆಂಗೋ ಇದು ಮಾಡೋಣ ಅಂತ ಒಂದು ಮಾತಾರ ಹೇಳ್ಬೇಕಲ್ಲ. ಅವ್ರು ಕಿರುತ್ತವನೇ ಅವರೇ, ಇವ್ರು ಆರಾಮಾಗಿ ಕೂತವ್ರೆ, ಏನೋ ಆಯ್ತಲ್ವೇನೋ, ಅಯ್ಯೋ ನಮಗೆ ಸಾಕಾಗೋಗಿದೆ ಟಾಸ್ಕ್ ಆಡಿ, ಇನ್ನೇನು ಮಾತಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರ ಪಾಡಿಗೆ ಅವ್ರು ಕೂತವ್ರೆ. ಅಯ್ಯೋ ಆಡಲಿ ಬಿಡೋತ್ತಿಗೆ ಒಂಚೂರು ಎಂಟರ್ಟೈನ್ಮೆಂಟ್ ತಗೋಣ ಅಂತ ಅನ್ನೋ ರೇಂಜಿಗೆ ಎಲ್ಲ ಕೂತ್ಕೊಂಡು ನೋಡ್ತಾ ಅವ್ರೆ ಪಿಳಿ ಅಂತ ಕಂಡುಬಿಟ್ಕೊಂಡು. ಇನ್ನೇನು ಹೊಡೆದಾಡಿದ್ರು ಏನು ಯಾರೋ ಕೇರ್ ಮಾಡಲ್ಲ ಗುರು, ಹಂಗಾಗ್ಬಿಟ್ಟವ್ರತೆಗೆ ಮನೆ ಒಳಗೆ. ಆಮೇಲೆ ನೆಕ್ಸ್ಟ್ ಬಂದರೆ ಭವ್ಯ ಅವರು ನಾಮಿನೇಟ್ ಮಾಡಿ ಕಳಪೆಗೆ ಸೆಲೆಕ್ಟ್ ಮಾಡಿ ಯಾರನ್ನಾರ ಅಂದರೆ ಧನರಾಜ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು. ಏನಕ್ಕೆ ಅಂತ ಅಂದರೆ ಅವ್ರು ಹಿಂದೆ ಅವಾಗಿನ್ನೂ ಮಾತಾಡಿರೋದನ್ನ, ಹೌದು ಮೋಕ್ಷಿತ್ ಅವ್ರಿಗೆ ಹಿಂಗೆ ಮಾತಾಡ್ತಾ ಇದ್ದಾರೆ, ಧನರಾಜ್ ಅವರು ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ. ಇವಾಗಿಂದ ಕೇಳ್ತಾ ಇಲ್ಲ, ಒಂದು ವಾರದ ಕೇಳ್ತಾ ಇರೋದು ಕಳಪೆಗೆ ಅಂತ ಅಂದಾಗ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಭವ್ಯ ಅವ್ರಿಗೆ. ಸುಮ್ಮನೆ ತಡಬಡ ನಮ್ಮ ಹತ್ರ ಅಲ್ಲಿ ಜಿಮ್ಮಿಗೆ ಬಂದಿಲ್ಲ, ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ ಅಂತ ಹೇಳ್ತವ್ರೆ. ಅಲ್ಲೇನು ಜಿಮ್ ಮಾಡೋಕೆ ಹೋಗವ್ರೆ, ಅವ್ರ ಇಷ್ಟ, ಅವ್ರು ಎಲ್ಲರೂ ಇರ್ತಾರೆ. ರೀಸನ್ ಏನು ಕಳಪೆ ಕೊಡೋಕ್ಕೆ ಅದನ್ನು ಹೇಳಬೇಕು. ಅದು ರೀಸನ್ನೇ ಇಟ್ಕೊಳ್ದೆ ನಾನು ಲಾಸ್ಟ್ ಮೂಮೆಂಟಾಗಿ ಮೈಂಡಿಗೆ ತಗೋಬಿಟ್ಟು ಬಂದ್ಬಿಟ್ಟು ಧನರಾಜು ಅಂದರೆ ಹಂಗೆ ತಡಬಡ ಅಂದ್ಬಿಡುತ್ತೆ. ಸೊ ಕಳಪೆ ಧನರಾಜ್ ಅವ್ರಿಗೆ ಡಿಸರ್ವ್ ಇದ್ದಾರೆ. ಯಾಕಂದರೆ ಈ ವಾರ ಅಷ್ಟೊಂದೇನು ಕಾಣಿಸ್ಕೊಂಡಿಲ್ಲ, ಬಟ್ ಸ್ಟಿಲ್ ವ್ಯಾಲಿಡ್ ರೀಸನ್ ಕೊಡಬೇಕಾಗಿತ್ತು ಭವ್ಯ ಅವರು. ಆಮೇಲೆ ಸುರೇಶ್ ಅವ್ರಿಗೆ ಉತ್ತಮ ಸಿಕ್ತು. ಆಮೇಲೆ ಭವ್ಯ ಅವರು ಸುರೇಶ್ ಅವ್ರಿಗೆ ಉತ್ತಮ ಅಂತ ಹೇಳೋಕ್ಕೋ ಕಳಪೆ ಅಂದ್ಬಿಟ್ರು. ಅವ್ರಿಗೆ ಇನ್ನೇನು ಹಾರ್ಟ್ ಅಟ್ಯಾಕ್ ಆಗೋದೇ ಒಂದು ಬಾಕಿ ಇತ್ತು. ಹೋದ ವಾರನೂ ಕಳಪೆ ತೆಗೆದಿದ್ದೀನಿ, ಈ ವಾರ ಇನ್ನೇನು ಈ ಅಮ್ಮ ಕಳಪೆ ಅಂತ ಹೇಳೋದಪ್ಪ ಅಂದ್ಬಿಟ್ಟು. ಸೊ ಸದ್ಯಕ್ಕೆ ಸುರೇಶ್ ಅವ್ರಿಗೆ ಉತ್ತಮ ಸಿಕ್ಕಿದೆ.
ಕಾಲು ಏಟಾಗಿದ್ರು ಅಷ್ಟು ಕಷ್ಟಪಟ್ಟು ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಆ್ಯಂಡ್ ಹೌದು, ಆ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು, ಅಷ್ಟೆಲ್ಲ ಕಾಲು ಏಟಾದ್ರೂ. ಸೊ ವೆಲ್ ಡಿಸರ್ವ್ಡ್, ಉತ್ತಮ ಅಂತಲೇ ಹೇಳ್ಬೋದು. ಹಾಗೆ ಧನ್ರಾಜ್ ಅವ್ರಿಗೆ ಕಳಪೆ ಸಿಕ್ತು. ಕಳಪೆ ತಗೊಂಡಿದ್ದೆ ಧನ್ರಾಜ್ ಅವರು, ಎಲ್ಲಿತ್ತೋ ಫ್ರಸ್ಟ್ರೇಷನ್ನು, ಕಿರ್ಚಾಡ್ತವ್ರತೆಗೆ ಆ ರೇಂಜಿಗೆ ಕಿರ್ಚಾಡೋದ. ಆಮೇಲೆ ಎಲ್ಲರೂ ಹೋಗಿ ಪಿಳಿ ಅಂತ ಕಣ್ಬಿಟ್ಕೊಂಡು ನೋಡ್ಕೊಂಡು ಆಯಿತು ಧನ್ರಾಜ್ ಕೂಲಾಗು ಅಂತ ಹೇಳ್ತಿದ್ರು. ಆವಾಗ ಭವ್ಯ ಅವರು ಬನ್ನಿ ಅವ್ರಿಗೊಂಚೂರು ಪ್ರೈವಸಿ ಕೊಡೋಣ, ಹೋಗೋಣ ಅಂತದ. ಇಲ್ಲ ನೀವೆಲ್ಲ ಹೋಗಿ, ನಂಗೆ ಹನುಮಂತು ಇರಬೇಕು ಅಂದರೆ ಇವ್ರು ಗೋಲ್ಡ್ ಸುರೇಶ್ ಅವರು ಅದ್ಯಾವುದೋ ದೇವ್ರ ಮೇಲೆ ಮೈ ಮೇಲೆ ದೇವ್ರು ಬಂದಾಗ ಆಯಿತು ಕಣಮ್ಮ, ತಪ್ಪಾಯ್ತು ಕಣಮ್ಮ, ಸರಿ ಏನಾರು ಬೇಕನಮ್ಮ ಅಂತ ಕೇಳ್ತಾರಲ್ಲ ದೇವರಿಗೆ, ಹಂಗೆ ಹೌದಾ, ಸರಿ ಆಯಿತು ಹನುಮಂತ ಇಲ್ಲೇ ಇಟ್ಕೊ ಹನುಮಂತು ನೀನು ಇರ್ಬೇಕಂತೀರಪ್ಪ ಅಂದ್ಬಿಟ್ಟು ಆ ಅಯ್ಯೋ ಹೊಡೋಯ್ತದೆ ನನಗೆ. ಅಯ್ಯೋ ಒಳ್ಳೆ ಗೋಲ್ಡ್ ಸುರೇಶ್ ಅಣ್ಣ ಕಣಪ್ಪ. ಉತ್ತಮ ತಗೊಂಡಿರೋ ಇದರಲ್ಲಿ ಅವ್ರಿಗೆ ಏನು ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಆ್ಯಂಡ್ ಹನುಮಂತು ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು, ಯಾಕಂದರೆ ಅಷ್ಟು ಬಿಗ್ ಬಾಸ್ದು ಒಂದಷ್ಟು ವೀಕ್ ಆದಮೇಲೆ ಬಂದ್ರೂ ಕೂಡ ಮನೇಲಿ ಅಷ್ಟೇ ಹೆಸರು ಸಂಪಾದನೆ ಮಾಡಿಕೊಂಡು, ಸೊ ಎಲ್ಲರ ವಿಶ್ವಾಸನೂ ಉಳಿಸ್ಕೊಂಡು ಆಟನೂ ಚೆನ್ನಾಗಿ ಆಡ್ಕೊಂಡು ಹೋಗೋದಿದೆಯಲ್ಲ, ಸೊ ಒಂದು ಗುಡ್ ಫ್ಲೋ ಅಂತಲೇ ಹೇಳ್ಬೋದು. ಇವತ್ತಿನ ಎಪಿಸೋಡ್ನ ವಿಡಿಯೋ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.